ಮನ್ರೇಗಾ ವರ್ಸಸ್ ಬಿಬಿಜಿ ರಾಮ್ಜಿ ಯುದ್ಧ ವಿಧಾನಸಭೆಯಲ್ಲಿ ಜಾಹೀರಾತು ಜಟಾಪಟಿ. ಕಾಂಗ್ರೆಸ್ನ ಸಂಗಪ್ಪನ ಕೆಣಕಿ ಕುಟುಕಿದ ಬಿಜೆಪಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಜಾಹೀರಾತು ಜಟಾಪಟಿ. ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದೊಂದು ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂತ ಒಂದು ಜಾಹೀರಾತು. ಇದು ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರದ ದುಡ್ಡನ್ನು ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಏನು ಯಾವ ಮಟ್ಟ ನೋಡ್ತಾ ಇರಲ್ಲ. ಮೋದಿ ಫೋಟೋ ಯಾರ ಮೋದಿ ಫೋಟೋ ಯಾರು ದುಡ್ಡನ್ನು ಕೊಟ್ಟಿದ್ದಾರೆ? ಇದು ನಿಮ್ದೊಂದು ಜಾಹೀರಾತಿಗೆ ನಮ್ದೊಂದು ಜಾಹೀರಾತು, ನಿಮ್ದೊಂದು ತಪ್ಪಿಗೆ ನಮ್ದೊಂದು ತಪ್ಪು, ಈ ರೀತಿಯಾದಂತಹ ವಾದ ಇದು. ಯಾಕಂದರೆ ಸರ್ಕಾರ ಜಾಹೀರಾತನ್ನು ಕೊಟ್ಟಿದೆ. ಇವತ್ತು ಬೆಳಗ್ಗೆ ಪತ್ರಿಕೆಗಳನ್ನು ತೆಗೆದು ನೋಡಿದಂಥವ್ರಿಗೆ ಸಂಗಪ್ಪ ಮತ್ತು ಮಹಾತ್ಮ ಗಾಂಧಿ ನಡುವಿನ ಮಾತು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ವರ್ಸೇಷನ್ ಇವರಿಬ್ಬರ ನಡುವೆ ನಡೆದಿರೋದು ಗೋಚರ ಆಗುತ್ತೆ. ಗಾಂಧೀಜಿಯವರು ಸಂಗಪ್ಪನನ್ನು ಕೇಳ್ತಾರೆ, ಸಂಗಪ್ಪ ಗಾಂಧೀಜಿಯವ್ರ ಜೊತೆ ಮಾತಾಡ್ತಾನೆ. ಈ ಸಂಗಪ್ಪ ಮತ್ತು ಗಾಂಧೀಜಿ ನಡುವಿನ ಮಾತು ಇವತ್ತು ವಿಧಾನಸಭೆಯಲ್ಲಿ ಭಾಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಮನ್ರೇಗಾ ವರ್ಸಸ್ ಬಿಬಿಜಿ ರಾಮ್ಜಿ ಅನ್ನುವಂಥದ್ದು ಈಗ ಜಟಾಪಟಿಯ ವಸ್ತು. ಬಿಬಿಜಿ ರಾಮ್ಜಿಯನ್ನು ಇವತ್ತಿನ ಜಾಹೀರಾತಿನಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ವಿಬಿ ಗ್ರಾಮ್ಜಿ ಅಂತೇಳಿ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅದನ್ನು ವಿಬಿ ಗ್ರಾಮ್ಜಿ ಅಂತೇಳಿ ಕರೀತಿದೆ, ನಾಟ್ ಜಿ ರಾಮ್ಜಿ ಅಂತ ಕರೀತಾ ಇಲ್ಲ. ಅಲ್ಲಿ GRAM ಅದು ಗ್ರಾಮ್ ಕೂಡ ಆಗತ್ತೆ. ಅಲ್ಲಿ ಯಾವುದೇ ರೀತಿಯ ಸ್ಪೇಸ್ ಇರಲಿಲ್ಲ. ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಯೋಜನೆ ಜಿ ಗ್ಯಾರಂಟಿ ಫಾರ್ ಅನ್ನುವಂಥದ್ದು ಬರುತ್ತೆ. ಅಲ್ಲಿ ಬರುವಂತಹ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಇದೆಯಲ್ಲ, ಅಲ್ಲಿ ಗ್ರಾಮ್ ಅಂತೇಳಿ ಮಾಡಿದ್ದಾರೆ ಅದನ್ನು. ಅಲ್ಲಿಗೆ BJP ಮತ್ತು ಕೇಂದ್ರ ಸರ್ಕಾರ ಇದನ್ನು ವಿಬಿಜಿ ರಾಮ್ಜಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರ, ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೇಳ್ತಾ ಇದೆ ಇದು ವಿಬಿ ಗ್ರಾಮ್ಜಿ ಅಂತ ಹೇಳ್ತಾ ಇದೆ. ಅಲ್ಲಿಂದಲೇ ಜಟಾಪಟಿಗೆ ಕಾರಣಗಳಿದ್ದಾವೆ. ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ಆರೋಪ ಮಾಡ್ತಾ ಇದೆ, ಕರ್ನಾಟಕ ಸರ್ಕಾರದ ವಿರುದ್ಧ BJPಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಳು BJP ವಿರುದ್ಧ ಮುಗಿಬಿದ್ದಿದ್ದಾರೆ, BJPಯವರು ಮಂತ್ರಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಜಾಹೀರಾತಿನ ಜಟಾಪಟಿ ಹೀಗೆಲ್ಲ ನಡೆಯಿತು ಇವತ್ತು ಸದನದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಸಂಗಪ್ಪನಿಗೆ ಗಾಂಧೀಜಿಯವರು ಕೇಳ್ತಾ ಇರುವಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ ಉತ್ತರಗಳನ್ನೆಲ್ಲ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಬಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯದ ಚರ್ಚೆ ನಡೆದಿದೆ. ಬಿಬಿಜಿ ರಾಮ್ಜಿ ವಿರುದ್ಧದ ಖಂಡನಾ ನಿರ್ಣಯದ ಚರ್ಚೆ ನಡೆದಿದೆ. ಮಹಾತ್ಮ ಗಾಂಧಿ ಹೆಸರು ತೆಗೆದಿರುವ ಬಗ್ಗೆ ಕಾಂಗ್ರೆಸ್ ಟೀಕೆಯನ್ನು ಮಾಡ್ತಾ ಇದೆ, BJP ಅದಕ್ಕೆ ಟಕ್ಕರ್ ಕೊಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನೀವು ತೆಗೆದಿದ್ದೀರಿ ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು BJP ವಿರುದ್ಧ ಮಾಡ್ತಾ ಇರುವಂಥ ಆರೋಪ. ಕಾಂಗ್ರೆಸ್ನ ಜಾಹೀರಾತು ಪ್ರದರ್ಶಿಸಿ ತಿರುಗೇಟು ಕೊಟ್ಟಿವೆ ಇವತ್ತು ಪ್ರತಿಪಕ್ಷಗಳ ಸದಸ್ಯರು. ಪ್ರತಿಪಕ್ಷದವರು ಇವತ್ತು ಕಾಂಗ್ರೆಸ್ನ ಜಾಹೀರಾತನ್ನು ಮುಂದಿಟ್ಟುಕೊಂಡೇ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುವ ಹುನ್ನಾರ ಅಂತ ಹೇಳಿ BJPಯವರು ತಿರುಗೇಟು ಕೊಡ್ತಾ ಇದ್ದಾರೆ. ಅಲ್ಲಿ ಇರುವಂತಹ ವಿಬಿ ಗ್ರಾಮ್ ಜಿ ಆ್ಯಕ್ಟ್ ಅಂತೇಳಿ ಅದೇನಿದೆ ಅದರ ವಿಬಿಜಿ ರಾಮ್ಜಿ ಅಂತ BJPಯವರು ಹೇಳ್ತಿದ್ದಾರೆ, ಕಾಂಗ್ರೆಸ್ನವರು ಅದನ್ನು ವಿಬಿ ಗ್ರಾಮ್ ಜಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದೇ ಹೆಸರನ್ನು ಹೆಂಗೆ ತಮ್ಮ ರಾಜಕೀಯದ ಉದ್ದೇಶಗಳಿಗಾಗಿ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತದ್ದು ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುತ್ತೆ. ಇದರಲ್ಲಿ ನರೇಗಾ ರಚನೆ ಆದಾಗ ಗಾಂಧೀಜಿ ಇದ್ರ, ಗಾಂಧಿ ಹೆಸರು ಯಾಕೆ ಇಟ್ರಿ ಅನ್ನುವಂಥ ಪ್ರಶ್ನೆಯನ್ನು BJPಯವರು ಕೇಳ್ತಾ ಇದ್ದಾರೆ. ನರೇಗಾ ಶುರು ಮಾಡಿದಾಗ ನೀವು ನರೇಗಾ ಅಂತ ತಂದ್ರಿ, ಅದನ್ನು MG ನರೇಗಾ ಮಾಡಿದ್ದು ಯಾವಾಗ? ನಂತರ. ಹಾಗಿರುವಾಗ ನೀವು ನರೇಗಾ ತಂದಾಗ ಯಾಕೆ ಗಾಂಧಿ ಇರಲಿಲ್ಲ, ಮತ್ತೆ ಯಾಕೆ ನೀವು ಗಾಂಧಿ ಹೆಸರು ಇಟ್ರಿ ಅನ್ನೋದು BJPಯವ್ರ ಪ್ರಶ್ನೆ. ಓಕೆ, ಅವ್ರು ಇಟ್ಟರು, ಅವ್ರು ಇಟ್ಟಿದ್ದನ್ನು ಇವ್ರು ಯಾಕೆ ತೆಗೆದ್ರು ಆ ಪ್ರಶ್ನೆಯೂ ಕೂಡ ಬರಬೇಕಲ್ವ. ಕಾಂಗ್ರೆಸ್ಸನ್ನೇ ವಿಸರ್ಜನೆ ಮಾಡಿ ಎಂದು ಗಾಂಧೀಜಿ ಹೇಳಿದ್ರಲ್ವಾ ಅನ್ನುವಂಥದ್ದು BJPಯವರು ಎತ್ತಿರುವಂತಹ ಪ್ರಶ್ನೆ. ಕಾಂಗ್ರೆಸ್ಸನ್ನೇ ವಿಸರ್ಜನೆ ಮಾಡಿದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಹೇಳಿದರು, ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಬೇಡ, ಅದನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದರು ಅನ್ನುವಂತಹ ಮಾತನ್ನು ತೆಗೆದುಕೊಡ್ತಾ ಇದ್ದಾರೆ. ಇದನ್ನಿಟ್ಟುಕೊಂಡು ಇವಾಗ ಕಾಂಗ್ರೆಸ್ ವಿರುದ್ಧ ಉತ್ತರವನ್ನು ಕೊಟ್ಟಿದ್ದಾರೆ. ಏನೇನು ನಡೀತಾ ಇದ್ದಾರೆ ಸದನದಲ್ಲಿ ಅನ್ನೋದು ನಿಮ್ಗೆ ತೋರಿಸ್ತೀವಿ. ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದು ಎದುರುಗಡೆ ರಾಹುಲ್ ಗಾಂಧಿದು ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕಾದ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ, ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಹಾ ಆಯ್ತು, ಯಾವುದು ಇಲ್ಲ, ಇದ್ದಿಲ್ಲ, ಬಿಡಿ. ಹಾ
ಯಾವ್ದು ಇಲ್ಲ ಇಲ್ಲಿ ನನ್ನ ಇದೆ ಸರ್, ನನ್ನ ಹತ್ರ ಇರೋದ್ರಾಗಿಲ್ಲ. first ನಿಮ್ ಪತ್ರಿಕೆ page ಅಲ್ಲಿ ಇದೆ ನೋಡಿ. ಬಿಡಿ, ಆಯ್ತು, ಬೇಡ ನಿಮ್ಮ ಹತ್ರ ವಾದ ಯಾಕೆ ನಾವು. ಸಂಗಪ್ಪ, ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ. ಗಾಂಧೀಜಿ ಹೇಳ್ದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧಿ ಈ ಅಡ್ವರ್ಟೈಸ್ಮೆಂಟ್ ಅದು ಉದಾಹರಣೆನಾ? ಒಂದ್ ನಿಮಿಷ ಬಹಳ ಎಷ್ಟೆಲ್ಲ ಅವರು ಕೋಆಪರೇಟಿವ್ ಫೆಡರಲಿಸಂ ಅಂತ ನೂರಕ್ಕೆ ನೂರು ಸತ್ಯ. ಕೇಂದ್ರ ಸರ್ಕಾರ ವಿರುದ್ಧ ರಾಜ್ಯ ಸರ್ಕಾರ ಹೇಗೆ ಈ ರೀತಿ Exactly, sir, ನೀವ್ ಹೇಳ್ತಾ ಇದ್ದೀರಲ್ಲ, it is an example of Article 258. ಮಾತಾಡಾಗ್ಲೇ ಗೌರ್ಮೆಂಟ್ cannot make a political statement. ಮಹಾತ್ಮ ಗಾಂಧಿ ಹೆಸರು ತಗೊಂಡ್ಬಿಟ್ಟು ಬಿಬಿ ಗಾಂಧಿ ಅಂತ ಹೇಳೋದು political ಅಲ್ಲ. ಇದು ಸುರೇಶ್ ಕುಮಾರ್ ಅವರು ಮಾತಾಡಿ ಮುಗಿಸ್ಲಿ. ನೀತಿ ಆಯೋಗ ಮಾತಾಡಪ್ಪ. ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ, ಇಲ್ಲಿ ಬಂದು ಹೋಗಾಡ್ತೀವಿ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆದಿದ್ದಾವೆ. ಆದರೆ ಯಾವಾಗ ಬಿ ಜೆ ಪಿಯವರು ಈ ಜಾಹೀರಾತನ್ನು ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಮಾಡಿದ್ರು, ಇದರಲ್ಲಿ ಅಶೋಕ್ ಅವರಲ್ಲಿ ಹೆಸರನ್ನು ಕೂಡ ಕೇಳೋದಕ್ಕೆ ಹೋಗಿಲ್ಲ, ಮತ್ತು ಇದನ್ನು ಕಾಂಗ್ರೆಸ್ದವರು ಕೂಡ ಸಂಘಪ್ಪ ಅನ್ನುವಂಥ ಹೆಸರಿಡೋದ್ರ ಮೂಲಕವಾಗಿ ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡುವಂಥ ಅಥವಾ ಅವ್ರನ್ನ ಲೇವಡಿ ಮಾಡುವಂತಹ ರೀತಿಯಲ್ಲೂ ಕೂಡ ಇದನ್ನು ಬಳಕೆ ಮಾಡಿರೋದು ಸ್ಪಷ್ಟ ಇದೆ. ಆ ಜಾಹೀರಾತಿನಲ್ಲಿರುವಂತಹ ಚಿತ್ರದಲ್ಲಿರುವಂತಹ ಡ್ರೆಸ್ ಇವೆಲ್ಲವೂ ಕೂಡ ಅದನ್ನು ಸೂಚನೆ ಮಾಡುತ್ತೆ. ವಿಬಿಜಿ ರಾಮ್ಜಿ ಖಂಡನ ನಿರ್ಣಯಕ್ಕಾಗಿ ಅಧಿವೇಶನವನ್ನು ವಿಸ್ತರಣೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಬುಧವಾರದವರೆಗೂ ಕೂಡ ಅಧಿವೇಶನವನ್ನು ರಾಜ್ಯ ಸರ್ಕಾರ ವಿಸ್ತರಣೆ ಮಾಡಿದೆ. ಬುಧವಾರದವರೆಗೂ ಕೂಡ ಸದನ ನಡೆಯುತ್ತೆ, ಅಲ್ಲಿವರೆಗೂ ಕೂಡ ಚರ್ಚೆಗಳು ನಡೆಯುತ್ತವೆ. ಜಾಹೀರಾತು ಪ್ರದರ್ಶಿಸಿ ಟೀಕೆ ಮಾಡಿದ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಯಾವ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇವರು ಜಾಹೀರಾತನ್ನು ತೋರಿಸಿದ್ರು, ಪ್ರಧಾನಿ ಮೋದಿಯವರ ಫೋಟೋ ಇದ್ದಂತಹ ಜಾಹೀರಾತನ್ನು ತೋರಿಸಿ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂತಹ ಜಾಹೀರಾತಿನ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಖರ್ಗೆ ಅವರು ಮಾತಾಡ್ತಿದ್ರು. ಈಗ ಅವರು ಈಗ ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದ್ದೀರಲ್ಲ, ಮೋದಿ ಫೋಟೋ. ಯಾರು ಮೋದಿ ಅವ್ರ ಫೋಟೋ? ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ಪಾಲಿಸಿ ಪ್ರಚಾರ ಮಾಡ್ತಾ ಇದೀವಿ, ಪಾಲಿಸಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದೀವಿ. ನೀವು ನಿಮ್ಮ ಇಲಾಖೆಯ ಪಾಲಿಸಿ ಪ್ರತಿಪಕ್ಷನಾಗಿ ಮಾತಾಡಿ. ಈಗ ಇಲಾಖೆಯ ಪಾಲಿಸಿ ನೋಡಿ, ನೀವು ಆ ಕಡೆ ಈ ಕಡೆ ಚರ್ಚೆ ಮಾಡಿಕೊಂಡು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ ಅಲ್ಲ. ಹೀಗೆ ಈ ಜಾಹೀರಾತಿನ ವಿಚಾರದಲ್ಲಿ ಜಟಾಪಟಿ ಜೋರಾಗಿ ನಡೆದಿದೆ. ಆದರೆ ನಿಜಕ್ಕೂ ವಿಬಿಜಿ ರಾಮ್ಜಿ ಮತ್ತು ಮನ್ರೇಗಾ ವಿಚಾರದಲ್ಲಿ ಏನೆಲ್ಲ ಸದನದ ಒಳಗಡೆ ಚರ್ಚೆ ನಡೆಯುತ್ತೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ. ಇದಾಗಿ